ನಗರಂಗೆರೆ ಗ್ರಾಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿಯವರು ನಗರಂಗೆರೆ ಗ್ರಾಮದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ನಗರಂಗೆರೆ ಗ್ರಾಮೀಣಾಭಿವೃದ್ಧಿ ಮತ್ತು ದೇವಾಲಯಗಳ ನಿರ್ವಹಣಾ ಸೇವಾ ಟ್ರಸ್ಟ್, ಗ್ರಾಮ ಪಂಚಾಯಿತಿ ಹಿತರಕ್ಷಣಾ ವೇದಿಕೆ, ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ, ಆಸ್ಪತ್ರೆ ಹಾಗೂ ಚಿತ್ರದುರ್ಗ ನ್ಯೂ ಬರ್ಗ್ ವಾಸವಿ ಲ್ಯಾಬ್ ಚಳ್ಳಕೆರೆ ಹಾಗೂ ಮೂರ್ತಿ ಇಂಡಸ್ಟ್ರೀಸ್ ಮತ್ತು ಡೆವಲಪರ್ಸ್ ನಗರಂಗೆರೆ ಇವರ ವತಿಯಿಂದ ನಗರಂಗೆರೆ ಗ್ರಾಮದಲ್ಲಿ ನಡೆದ ಮಲ್ಟಿ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗದ ಬಡಜನರಿಗೆ ಉಚಿತ ಶಿಬಿರದಿಂದ ಬಹಳ ಅನುಕೂಲವಾಗಲಿದೆ. ಚಿತ್ರದುರ್ಗದ ಮಲ್ಟಿ ಸ್ಪೆಷಾಲಿಟಿ ವೈದ್ಯಾಧಿಕಾರಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ತಪಾಸಣೆ ಮಾಡಿ ಸಲಹೆ ಸೂಚನೆ ನೀಡಿ ಆರೋಗ್ಯ ರಕ್ಷಣೆಗೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂಥ ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಬದುಕು ಕಟ್ಟಿಕೊಳ್ಳಿ ಎಂದು ಸಲಹೆ ಕೊಟ್ಟರು. ಈ ಸಂದರ್ಭದಲ್ಲಿ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್, ಡಾಕ್ಟರ್ ಪ್ರಹ್ಲಾದ್, ಡಾಕ್ಟರ್ ಪಾಲಾಕ್ಷಪ್ಪ, ಡಾಕ್ಟರ್ ನಾರಾಯಣಮೂರ್ತಿ, ಮೂರ್ತಿ ಇಂಡಸ್ಟ್ರೀಸ್ ಮತ್ತು ಡೆವಲಪರ್ಸ್ ಮಾಲೀಕರಾದ ಬಿಸಿ ಸಂಜೀವಮೂರ್ತಿ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ತಾಲೂಕು ಪಂಚಾಯಿತಿ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ರಮೇಶ್, ಮುಖಂಡರಾದ ಹೋಬಣ್ಣ, ನಿಂಗಪ್ಪ, ಕುಮಾರಸ್ವಾಮಿ, ಮೈಲಾರಪ್ಪ, ರಾಜು, ರೋಹಿತ್, ರವಿ, ರಮೇಶ್, ರಾಜಕ್ಕ, ದ್ಯಾಮಕ್ಕ, ರಂಗನಾಥ, ವೈ ಬಾಬು, ಮುಖಂಡರು, ಸಾರ್ವಜನಿಕರು ಇತರರು ಇದ್ದರು. 500 ಜನ ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇದನ್ನು ಕುರಿತು ಈಗಾಗಲೇ ನಮ್ಮ ಸಂಜೀವ್ ಮೂರ್ತಿ ಅವರು ಯಾವ ರೀತಿಯಾಗಿ ಏನೇನೆಲ್ಲ ಇಲ್ಲಿ ಸೌಲಭ್ಯಗಳಿದೆ, ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೆ, ನಮ್ಮ ಎಲ್ಲ ಮುಖಂಡರುಗಳು ಯಾವ್ಯಾವ ಸೇವೆನ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕೂಡ ಹೇಳಿದ್ರು. ಎಳ್ನೀರು ಯಾರು ಕೊಡ್ತಾ ಇದ್ದಾರೆ, ಮತ್ತು ನಾವು ಮಜ್ಜಿಗೆ ಯಾರು ಕೊಡ್ತಾ ಇದ್ದಾರೆ, ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಯಾರೆಲ್ಲ ಮಾಡಿದ್ದಾರೆ ಅಂತೇಳಿ ಬಹಳ ವಿವರವಾಗಿ ಸಂಜೀವ್ ಮೂರ್ತಿ ಅವರು ತಿಳಿಸಿದ್ದಾರೆ. ಖಂಡಿತವಾಗ್ಲೂ ಕಾರ್ಯಕ್ರಮ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಡವರಿಗೆ ಆರ್ಥಿಕ ಪರಿಸ್ಥಿತಿನಲ್ಲಿ ಯಾರಿಗೆಲ್ಲ ಮತ್ತು ಆರ್ಥಿಕ ಪರಿಸ್ಥಿತಿ ಒಂದು ಕಡೆಗೆ, ಉದಾಸೀನ ಮನೋಭಾವ ಒಂದು ಕಡೆಗೆ, ವ್ಯವಸ್ಥೆಗಳಿದ್ದೂ ಕೂಡ ನನಗೇನು ಆಗಿಲ್ಲ. ಈಗಾಗಲೇ ಇದರ ಕುರಿತು ನಮ್ಮ ಡಾಕ್ಟರ್ ರವೀಂದ್ರನಾಥ್ ಸರ್ ಅವರು ಬಹಳ ಈಗ ಏನು ಈ ಶಿಬಿರದ ಒಂದು ಉಪಯೋಗವನ್ನು ಪಡೆಯೋದ್ರ ಜೊತೆಗೆ ಈ ಒಂದು ಯಾವ ರೀತಿಯಾಗಿ ನಾವು ರೋಗಗಳನ್ನು ತಡೆಗಟ್ಟಬಹುದು, ಜೊತೆಗೆ ಯಾವ ರೀತಿಯಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳಿ ಅವರೆಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಯಾಕೆಂದರೆ ನಮಗೆ ಕಾಯಿಲೆ ಬರೋದಕ್ಕಿಂತ ಬಂದ ಮೇಲೆ ನಾವು ಇವನ್ನೆಲ್ಲ ಮಾಡೋದಕ್ಕಿಂತ ಬರೋದಕ್ಕಿಂತ ಮೊದಲು ಏನು ಬರೋದಕ್ಕೆ ಬರಬಾರ್ದು, ಪ್ರಿಕಾಷನರಿ ಮೆಜರ್ಸ್ ಏನು ತಗೋಬೇಕು ಅಂತ ಹೇಳಿ ಹೇಳಿದ್ರು. ಒಂದು ಉತ್ತಮವಾದ ನಾವು ಆರೋಗ್ಯ, ನಾವು ಯಾವ ರೀತಿಯಾಗಿ ಆಹಾರವನ್ನು ಸೇವಿಸ್ತೀವಿ ಆ ಆಹಾರದಿಂದನೇ ನಮಗೆ ಕಾಯಿಲೆಗಳು ಬರೋಂಥ ಕೆಲಸ. ಜೊತೆಗೆ ನಾವು ಯಾವ ರೀತಿಯಾಗಿ ನಮ್ಮ ಅಭ್ಯಾಸಗಳಿರ್ತದೆ, ಅದರಲ್ಲಿ ಅಭ್ಯಾಸ ಅಂದರೆ ಒಳ್ಳೆ ಅಭ್ಯಾಸ ಇರ್ಬೋದು, ಒಳ್ಳೆ ಅಭ್ಯಾಸ ಇದ್ದರೆ ಅವರಿಗೆ ಕಾಯಿಲೆಗಳು ಬರಲ್ಲ, ದುರಭ್ಯಾಸಗಳಿಂದ ಕಾಯಿಲೆಗಳು ಬರುತ್ತದೆ ಅಂತ ಹೇಳಿ ಇವೆರಡು ಬಹಳಷ್ಟು ಮುಖ್ಯ ಆಗ್ತದೆ. ಅದ್ರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳಿದ್ರು, ಯಾವತ್ತೂ ಕೂಡ ನಾವು ಸಮಾಧಾನವಾಗಿರ್ಬೇಕು, ಯಾರಿಗೋ ಕಂಪೇರ್ ಮಾಡಬಾರ್ದು. ಯಾರೋ ಪಕ್ಕದ ಮನೆಯವ್ರು ಏನೋ ತಂದ್ರು, ಏನೋ ಆದ್ರು, ಏನೋ ಉದ್ಧಾರ ಆದ್ರು ಅಂತ ಹೇಳಿ ಅದನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ನಾವು ಇದು ಮಾಡಿದ್ರೆ ನಮಗೆ ರೋಗ ಬರ್ತದೆ.